ವೆಲ್ಕಮ್ ಬ್ಯಾಕ್ ಟು ಪ್ರವೀಣ್ ಆರ್ಟ್ಸ್ ಕನ್ನಡಿಗ. ಬಯಾಲಜಿಯ ಸೆಕೆಂಡ್ ಸೆಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊನ್ನೆ ಮಾಡಿದ ಬಯಾಲಜಿಯ ಸೆಲ್ ದ ಬೇಸಿಕ್ ಯೂನಿಟ್ ಆಫ್ ದ ಲೈಫ್ ಚಾಪ್ಟರ್ನ ಎರಡನೇ ಪಾರ್ಟ್ಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ದ. ಸೊ ಇವತ್ತಿನ ಲೈವ್ ಕ್ಲಾಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಅದರ ನೆಕ್ಸ್ಟ್ ಪಾರ್ಟ್ ಆದ್ದರಿಂದ ರೈಬೋಸೋಮ್ಸ್ ಮತ್ತು ಇನ್ಕ್ಲೂಷನ್ ಬಾಡೀಸ್ ಬಗ್ಗೆ ತಿಳ್ಕೊಳ್ಳೋಣ. So in the prokaryotes, the ribosomes associate with the plasma membrane. ಅಂದರೆ ಈ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಜೊತೆ ರೈಬೋಸೋಮ್ಸ್ ಅಸೋಸಿಯೇಟ್ ಆಗಿ ನಮಗೆ ಕಾಣಿಸುತ್ತೆ ಅಂತ. ಅದಾದ ಮೇಲೆ ಅಬೌಟ್ ದ 15 ನ್ಯಾನೋಮೀಟರ್ ಟು 20 ನ್ಯಾನೋಮೀಟರ್ ಇನ್ ಸೈಜ್, ಅಂದರೆ 20 ಇಂಟು 10⁻⁻9 ಮೀಟರ್ ಅಂದರೆ ಎಷ್ಟು ಸೈಜ್ ಬರುತ್ತೋ ಹಾಗೆ 15 ಇಂಟು 10⁻⁻9 ಮೀಟರ್ ಅಂದರೆ ಎಷ್ಟು ಬರುತ್ತೋ ಇವೆರಡರ ಮಧ್ಯದಲ್ಲಿ ಅವುಗಳ ಸೈಜ್ ಬೇರೆ ಆಗ್ತದೆ. ಸೊ ಅಷ್ಟೊಂದು ಚಿಕ್ಕದಾದ ಪ್ರಮಾಣದ ಒಂದು ಸೈಜಿನಲ್ಲಿ ಪ್ರೊಕ್ಯಾರಿಯೋಟ್ ಸೆಲ್ ಒಳಗೆ ರೈಬೋಸೋಮ್ಸ್ ಸಿಗ್ತವೆ. ರೈಬೋಸೋಮ್ಸ್ and made up of two subunits which are 50 and 30 years units ಅಲ್ಲಿರ್ತವೆ. ಅದನ್ನು ಟುಗೆದರ್ ಆಗಿ 70 years prokaryotic ribosome ಅಂತ ಕರೀತಾರೆ. Then they are the main site for the protein synthesis. Protein synthesis ಅವುಗಳು ಮೇನ್ ಆಗಿ they are the main site for the photosynthesis. ರೈಬೋಸೋಮ್ಗಳಲ್ಲಿ ಅತಿ ಹೆಚ್ಚಾಗಿ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ಸೊ ದೇ ವಾಸ್ ದ ಸೈಟ್ ಫಾರ್ ದ ಪ್ರೋಟೀನ್ ಸಿಂಥಸಿಸ್. ಸೊ ಅದಾದಮೇಲೆ ಅವ್ರು ಕೊಟ್ಟಿರೋದೊಂದು ಇನ್ಕ್ಲೂಷನ್ ಬಾಡೀಸ್. ಇನ್ಕ್ಲೂಷನ್ ಬಾಡೀಸ್ ಅಂದರೆ ಫಾರ್ ಎಕ್ಸಾಂಪಲ್ ಈ ಪ್ಲಾಂಟ್ಸ್ಗಳಲ್ಲಿ ದ ರಿಸರ್ವ್ಡ್ ಫುಡ್ ಮೆಟೀರಿಯಲ್ is stored as starch. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಪ್ಲಾಂಟು ಒಂದಷ್ಟು ಕಾರ್ಬೋಹೈಡ್ರೇಟ್ಸ್ ಒಂದಷ್ಟು ಎನರ್ಜಿನ ಯುಟಿಲೈಸ್ ಮಾಡುತ್ತೆ. ಸೊ ದ ಕಾರ್ಬೋಹೈಡ್ರೇಟ್ಸ್ ದ ಪ್ರೋಟೀನ್ಸ್ ಆರ್ ದ ಎನರ್ಜಿ ವಿಚ್ ಆರ್ ನಾಟ್ ಯೂಸ್ಡ್ ಇಮಿಡಿಯೇಟ್ಲಿ. ಸೊ ಇಟ್ ಈಸ್ ಸ್ಟೋರ್ಡ್ ಆಸ್ ಎ ರಿಸರ್ವ್ಡ್ ಫುಡ್ ಮೆಟೀರಿಯಲ್. ರಿಸರ್ವ್ಡ್ ಫುಡ್ ಮೆಟೀರಿಯಲ್ ಅಂದರೆ ನಾವು ಉತ್ಪಾದಿಸುವ ಒಂದು ಫುಡ್ಡು ನಮಗೆ ಆ ಸಮಯದಲ್ಲಿ ಯೂಸ್ ಆಗದೇ ಇರುವುದಾಗ ನಾವು ಅದನ್ನು ಮುಂದಕ್ಕೆ ಬಳಸ್ಕೊಳ್ಳೋದಕ್ಕೆ ಅದನ್ನು ರಿಸರ್ವ್ಡ್ ಫುಡ್ ಮೆಟೀರಿಯಲ್ ಆಗಿ ಉಳಿಸ್ಕೊಂಡಿರ್ತೀವಿ. ಸೊ ದಟ್ ಇಸ್ ದ ರಿಸರ್ವ್ಡ್ ಫುಡ್ ಮೆಟೀರಿಯಲ್ ಬಗ್ಗೆ. ಸೊ ದ ರಿಸರ್ವ್ಡ್ ಫಾರ್ ಎಕ್ಸಾಂಪಲ್ ಪ್ಲಾಂಟಲ್ಲಿ ರಿಸರ್ವ್ಡ್ ಫುಡ್ ಮೆಟೀರಿಯಲನ್ನು ಸ್ಟಾರ್ಚ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚಲ್ಲಿ ಅವು ಸ್ಟೋರ್ ಮಾಡ್ತವೆ. ಯಾವುದರಲ್ಲಿ? ಪ್ಲಾಂಟ್ಸಲ್ಲಿ. In case of animals, these are stored as a glycogen. In case of animals, it can be stored as a glycogen. As in the prokaryote, the reserved food material is stored in the form of the inclusion bodies ಗಳ ಫಾರ್ಮ್ ಅಲ್ಲಿ ಅದು ಸ್ಟೋರ್ ಮಾಡುತ್ತದೆ. They are not bounded by any membrane and live freely in the cytoplasm. So for example, ಇದೇ ಒಂದು inclusion body ಅನ್ಕೊಳ್ಳಿ. They are not bounded by any membrane. It is a single membrane. ಯಾವುದೇ ಮೆಂಬ್ರೇನ್ ಇಂದ ಕವರ್ ಆಗಿರೋದಿಲ್ಲ. ಸೊ ಇಟ್ ಈಸ್ ಲೈಫ್ ಫ್ರೀಲಿ ಇನ್ ದ ಸೈಟೋಪ್ಲಾಸಮ್. ಇದೊಂದು ಸೆಲ್ ಅಂದರೆ ಇಷ್ಟು ದೊಡ್ಡದಾಗಿ ಬರೋದಲ್ಲ. ಸೆಲ್ ಅಂದರೆ ಸೈಟೋಪ್ಲಾಸಮ್ ಒಳಗೆ ಫ್ರೀ ಆಗಿ ಅಲ್ಲಿ ಫ್ರೀ ಆಗಿರ್ತವೆ. ಆ್ಯಂಡ್ ನಾಟ್ ಬೌಂಡೆಡ್ ಬೈ ಎನಿ ಮೆಂಬರ್ ಫೈನ್ಸ್. ಎಕ್ಸಾಂಪಲ್ ಫಾಸ್ಫೇಟ್ ಗ್ರಾನ್ಯೂಲ್ಸ್ಗಳಾಗಿರ್ಬೋದು, ಸೈನೋಫಿಯೋಕಿನ್ ಗ್ರಾನ್ಯೂಲ್ಸ್ಗಳಾಗಿರಬಹುದು, ಅಥವಾ ಗ್ಲೈಕೋಜನ್ ಗ್ರಾನ್ಯೂಲ್ಸ್ಗಳಾಗಿರಬಹುದು. ಈ ಥರ ಅವು ನಮಗೆ ಸೈಟೋಪ್ಲಾಸಮಲ್ಲಿ ನೋಡೋಕೆ ಸಿಗ್ತದೆ. ಸೊ ಇದು ರೈಬೋಸೋಮ್ಸ್ ಮತ್ತು ಇನ್ಕ್ಲೂಷನ್ ಬಾಡಿ ಬಗ್ಗೆ. ಇದರಷ್ಟರಲ್ಲಿ ಯಾವುದು ಡೌಟ್ ಇಲ್ಲ ಅಂದರೆ ಮುಂದೆ ಹೋಗೋಣ. ಸೊ ಇದಿಷ್ಟು ಅರ್ಥ ಆಯ್ತಾ ಅಂತ ನೋಡಿದ್ರೆ ನಾವು ಮುಂದೆ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಮುಗಿದ ಮೇಲೆ ಯುಕ್ಯಾರಿಯೋಟಿಕ್ ಸೆಲ್ಸ್ ಬಗ್ಗೆ ಮಾತನಾಡೋಣ. So as well as we seen in the prokaryotes, some of the examples like the PPLO ಮತ್ತೆ
ಮೈಕೋಪ್ಲಾಸ್ಮಾ, ಬ್ಲೂ ಗ್ರೀನ್ ಆಲ್ಗೆ, ಮತ್ತು ಒಂದು ಸ್ವಲ್ಪ ಎಕ್ಸಾಂಪಲ್ ನೋಡಿದ್ವಲ್ಲ ಅದೇ ತರಹದ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ನೋಡೋದು ಆದರೆ ಇಟ್ ಇನ್ಕ್ಲೂಡ್ಸ್ ಆಲ್ ಪ್ರೊಟಿಸ್ಟ್ ಕಿಂಗ್ಡಮ್. ಪ್ರೊಟಿಸ್ಟ್ ಆಗಿ ಬರುವಂತಹ ಎಲ್ಲ ಅನಿಮಲ್ಸು ಮತ್ತು ಪ್ಲಾಂಟ್ಸ್, ಅನಿಮಲ್ಸ್ ಅಂಡ್ ಫಂಜೈ ಆರ್ ಇನ್ಕ್ಲೂಡೆಡ್ ಇದು ಯುಕ್ಯಾರಿಯೋಟಿಕ್ ಸೆಲ್. And we can see the membrane bound cell organelles. Andre, as we see, there is no membrane bound organelles in the prokaryotes. So membrane bound ಅಂದ್ರೆ ಒಂದು ಸೆಲ್ ಆರ್ಗನಲ್ ಸುತ್ತ ಮತ್ತೊಂದು ಮೆಂಬ್ರೇನ್ ರೀತಿಯ ಹಾಗೆ ಸುತ್ತಿಕೊಂಡಿರುವುದನ್ನು ನಾವು ಮೆಂಬ್ರೇನ್ ಬೌಂಡ್ ಅಂತ ಕರಿತೇವೆ. ಅಂತಹ ಆರ್ಗನ್ಸ್ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ ಅಂತ ಕರಿತೇವೆ. So it has organized nucleus with a nuclear envelope. As we see in the prokaryotes are not have the organized nucleus. They have a genomic DNA, which is like a thread-like structure. But ಇಲ್ಲಿ organized nucleus ಇದೆ, ಅಲ್ಲಿ nuclear envelope ಇರಲಿಲ್ಲ, ಇಲ್ಲಿ nuclear envelope. And genetic material is organized into chromosomes, which is absent in the prokaryotes. So the genetic material which is organized in the chromosomes we see in the eukaryote cells early. No. So ಇದಾದ ಮೇಲೆ ಒಂದೊಂದೇ ಸೆಲ್ ಆರ್ಗನಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯುಕ್ಯಾರಿಯೋಟಿಕ್ ಸೆಲ್ ಬಗ್ಗೆ ಟೋಟಲ್ ಅಂತ ತಿಳ್ಕೊಳ್ತಾ ನೆಕ್ಸ್ಟ್ ಮುಂದೆ ಹೋಗೋಣ. ಸೊ ಯುಕ್ಯಾರಿಯೋಟ್ಸ್ ಸೆಲ್ಸ್ ಬಗ್ಗೆ ಒಂದಷ್ಟು ವಿಚಾರ ಗೊತ್ತಾಯಿತು. ಅದಾದಮೇಲೆ ಯುಕ್ಯಾರಿಯೋಟಿಕ್ ಸೆಲ್ಸ್ ಬಗ್ಗೆ ಮಾತನಾಡುವುದಕ್ಕೆ ಬಂದಾಗ ಮೊದಲನೇ ಒಂದು ಸೆಲ್ ಆರ್ಗನಲ್ ಅಥವಾ ಸೆಲ್ ಎನ್ವೆಲಪ್ ಅಂತ ನಾವು ಕರೀಬೋದು. ದಟ್ ಇಸ್ ಅ ಸೆಲ್ ಮೆಂಬ್ರೇನ್. ಸೆಲ್ ಒಂದು ಮೆಂಬ್ರೇನ್ ಇರ್ತದೆ. ಸೊ ದಟ್ ಇಸ್ ಅ ಸೆಲ್ ಮೆಂಬ್ರೇನ್. ಈ ಸೆಲ್ ಮೆಂಬ್ರೇನ್ ಅಲ್ಲಿ ಏನೇನಿರ್ತದೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ಸೊ ಇದರಲ್ಲಿ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ಅಂತ ಏನು ಕರಿತೀವಿ. ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ಇದು 5 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ. ಸೊ ಇಲ್ಲಿ ಬರ್ತಿರಕ್ಕಂಥ ಪಾಯಿಂಟ್ಗಳನ್ನು ನೀವು ಒಂದು ಸ್ಕ್ರೀನ್ಶಾಟ್ ತಗೊಂಡು ವಿತ್ ಡಯಾಗ್ರಾಮ್ ಬರೆದ್ರೆ 5 ಮಾರ್ಕ್ಸ್ ಪಕ್ಕ ಆರಾಮಾಗಿ ಸಿಗ್ತದೆ. ಅಷ್ಟು ಐ ಆಮ್ ಗ್ಯಾರಂಟಿ ಕೊಡ್ತೇನೆ. ಐ ವಿಲ್ ಗ್ಯಾರಂಟಿ ದಿಸ್ ಫಾರ್ ದ 5 ಮಾರ್ಕ್ಸ್ for the fluid mosaic model. So the cell membrane ಬಗ್ಗೆ ಮಾತನಾಡಿದ್ರೆ it is composed of mainly the lipids and the proteins. For example, ಇದನ್ನ ನೀವು ಒಂದು ಸೆಲ್ಲಿನ ಸೆಕ್ಷನ್ ಅಂತ ತಿಳ್ಕೊಳ್ಳಿ. This is the middle lamella, which is the outermost layer of the cell. As we discussed, ನೆನ್ನೆ ತಿಳಿದಿದ್ದೇವೆ ಸೆಲ್ ಅಲ್ಲಿ ಎನ್ವೆಲಪ್ ಅಲ್ಲಿ 3 ತರದ ವಿಧ. ದಟ್ ಇಸ್ ಒನ್ ಇಸ್ ಮಿಡಲ್ ಲ್ಯಾಮೆಲ್ಲಾ, ಸೆಕೆಂಡ್ ಒನ್ ಇಸ್ ಪ್ರೈಮರಿ ಸೆಲ್ ವಾಲ್, ಅದಾದ ಮೇಲೆ ಸೆಕೆಂಡರಿ ಸೆಲ್ ವಾಲ್ ಬರ್ತದೆ. ಸೊ ಸೆಕೆಂಡರಿ ಸೆಲ್ ವಾಲ್ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಬಿಕಾಸ್ ಎಲ್ಲಾದ್ರೂ ಸೆಕೆಂಡರಿ ಸೆಲ್ ವಾಲ್ ಪ್ರೆಸೆಂಟ್ ಇರೋದಿಲ್ಲ. ಸೊ ದ ಮಿಡಲ್ ಲ್ಯಾಮೆಲ್ಲಾ ಇದರಲ್ಲಿ 2 ಸೆಕ್ಷನ್ ಮೀನ್ಸ್ ಇದು ಒಂದು ಸೆಲ್ಲು, ಅದು ಒಂದು ಸೆಲ್. ಸೊ ದಿಸ್ ಹ್ಯಾವಿಂಗ್ ಅ ಮಿಡಲ್ ಲ್ಯಾಮೆಲ್ಲಾ and having a primary cell wall, and this is also primary cell. And this is a plasmodesmata. Plasmodesmata ಅಂದ್ರೆ ನಿಮಗೊಂದು ಸೆಲ್ ಡಯಾಗ್ರಾಮ್ ಬರೆದಲ್ಲಿ ತಿಳಿಸ್ಕೊಡ್ತೀನಿ. So plasmodesmata where the interaction of the cytoplasm takes place between the cell to cell. ಹೇಗೆ ನಡೆಯುತ್ತೆ, ಎಲ್ಲಿಂದ ನಡೆಯುತ್ತೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್, ಸೊ ಇದು ಮಿಡಲ್ ಲ್ಯಾಮೆಲ್ಲಾ, ಇದು ಪ್ರೈಮರಿ ಸೆಲ್ ವಾಲು, ಇದಾದ ಮೇಲೆ ಬರೋದು ಸೆಲ್ ವಾಲ್. ಸೊ ಇದಾದ ಮೇಲೆ the cell membrane is mainly composed of lipids and proteins. So these were the lipids and these were the proteins. Red color mark ಅಲ್ಲಿ ಬರ್ತಿರೋದು proteins, ಈ green color ಅಲ್ಲಿ ಬರ್ತಿರೋದು lipids. So major lipids are phospholipids which were arranged in bilayer. ಅಂದ್ರೆ ಈ ಲಿಪಿಡ್ಸ್ ಮೇಜರ್ ಆಗಿ ಫಾಸ್ಫೋಲಿಪಿಡ್ಸ್ ಗಳಾಗಿರ್ತವೆ. ಸೊ ಈ ಫಾಸ್ಫೋಲಿಪಿಡ್ಸ್ ಗಳು ಬೈಲೇಯರ್ ಅಂದ್ರೆ ಒಂದರಲ್ಲಿ ಬರೀ ಒಂದಿರೋದಿಲ್ಲ, 1 2 2 2 ಈ ತರ ಬೈಲೇಯರ್ ಆಗಿರ್ತವೆ. ಇದು ಯಾಕೆ ಬೈಲೇಯರ್ ಆಗಿರ್ತವೆ ಅಂತ ಹೇಳ್ತೀವಿ. ಸೊ ದ ಲಿಪಿಡ್ಸ್ ಅರೇಂಜ್ ವಿತ್ ಇನ್ ದ ಮೆಂಬ್ರೇನ್ ವಿತ್ ಹೆಡ್ ಟುವರ್ಡ್ಸ್ ದ
head towards head outwards and the tail inner side. This ensures non-polar tail of saturated hydrocarbon is protected from aqueous environment. ಸೊ ಇವು ಹೇಗೆ ಅರೇಂಜ್ ಆಗಿವಪ್ಪ ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಇದು ಲಿಪಿಡ್ ಅಲ್ವಾ ಇದು ಈ ಲಿಪಿಡ್ನ ಎರಡು ಪಾರ್ಟ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ದಟ್ ಈಸ್ ಒನ್ ಇಸ್ ಅ ಹೈಡ್ರೋಫಿಲಿಕ್ ಹೆಡ್, ಅನದರ್ ಒನ್ ಇಸ್ ಹೈಡ್ರೋಫೋಬಿಕ್ ಟೈಲ್. ಸೊ ಫಿಲಿಕ್ ಅಂದ್ರೆ ಲೆಗ್, ಸೊ ಹೈಡ್ರೋ ಅಂದ್ರೆ ನಮಗೆ ಒಂದು ಅರ್ಥ ಸಿಗ್ತದೆ, ದಟ್ ಇಸ್ ವಾಟರ್. ಸೊ ವಾಟರ್ನ ಲೈಕ್ ಮಾಡೋದು ಹೈಡ್ರೋಫಿಲಿಕ್. ಹೈಡ್ರೋಫೋಬಿಕ್, ಫೋಬಿಕ್ ಅಂದ್ರೆ ಅನ್ಲೈಕ್ ಅಥವಾ ಇಷ್ಟಪಡುವುದಿಲ್ಲ ಅಂತ ನಾವು ತಿಳ್ಕೋಬಹುದು. ಸೊ ವಾಟರ್ನ ಇಷ್ಟಪಡೋದು ಹೈಡ್ರೋಫಿಲಿಕ್, ವಾಟರ್ನ ಇಷ್ಟಪಡೋದು ಹೈಡ್ರೋಫೋಬಿಕ್. ಅದನ್ನ ನಾವು ಹೀಗೂ ಹೇಳ್ಬೋದು, ವಾಟರ್ನ ಇಷ್ಟಪಡೋದು ಹೆಡ್, ವಾಟರ್ನ ಇಷ್ಟಪಡೋದು ಟೈಲ್ ಅಲ್ವಾ. ಇಷ್ಟ ಅರ್ಥ ಆಯ್ತಾ? ಸೊ ಇಲ್ಲಿ ಯಾಕಪ್ಪ ಈ ತರ ಬಯಲೇರಾಗ ಅರೇಂಜ್ ಮಾಡಿದ್ದಾರೆ ಅಂದ್ರೆ, ನೀವು ಒಂದೊಂದು ಸೆಕ್ಷನ್ ನೋಡಿದ್ರೆ ಎಲ್ಲದೊಂದು ಇದೊಂದು ಹೆಡ್, ಒಂದು ಟೈಲು, ಹೆಡ್ ಟೈಲ್ ರೈಟ್. ಸೊ ಇಲ್ಲಿ ಒಳಗಡೆ ಬರೋದಲ್ಲ ಇದು ಮೆಂಬ್ರೇನು, ಒಳಗಡೆ ಬರೋದಲ್ಲ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಆಸ್ ಯೂಶುವಲ್ ವಾಟರ್ ಕಂಟೆಂಟ್ ಇದೆ. ಸೊ ಇದಾದ್ಮೇಲೆ ಇದ್ರ ಒಳಗಡೆ ಹೋದ್ರೆ ಇಲ್ಲಿ ಯಾವ್ದಾದ್ರು ಸೆಕ್ಷನ್ ಸಿಗುತ್ತೆ, ಸೊ ಅಲ್ಲಿ ಸುರೋ ವಾಟರ್ ಕೂಡ ಇರುತ್ತೆ. ಸೊ ಈ ಹೈಡ್ರೋಫೋಬಿಕ್ ಟೈಲು ವಾಟರ್ನ ಇಷ್ಟಪಡೋದಿಲ್ಲ. ಸೊ ದ ಹೆಡ್ ಇಸ್ ಔಟ್ವರ್ಡ್ಸ್, ಅಂದ್ರೆ ಹೆಡ್ ಔಟ್ವರ್ಡ್ ಸೈಡ್ ಇದೆ. ಈ ಕಡೆ ನೋಡಿದ್ರೆ ಈ ಕಡೆ ಔಟ್ವರ್ಡ್ಸ್ ಇದೆ, ಈ ಕಡೆ ಆದ್ರೆ ಈ ಹೆಡ್ ಆ ಔಟ್ವರ್ಡ್ ಸೈಡ್ ಫೇಸ್ ಮಾಡಿದೆ. ಸೊ ಇದೇನಾಗತ್ತಪ್ಪ ಅಂದ್ರೆ ಈ ಕಡೆ ಇರೋ ಸೈಟೋಪ್ಲಾಸಮ್ ಕೂಡ ನೀರು, ಈ ಸೈಟೋಪ್ಲಾಸಮ್ ಇರೋ ಕೂಡ ವಾಟರ್ ಕಂಟೆಂಟ್ ಕೂಡ ಈ ಟೈಲ್ಗೆ ಏನು ಡ್ಯಾಮೇಜ್ ಮಾಡೋದಿಲ್ಲ. ಸೊ ಈ ಕಡೆ ಇರುವಂತಹ ಅನದರ್ ಸೆಲ್ ಇಂದ ಕೂಡ ಅಥವಾ ಆಕ್ಚುಲಿ ಎನ್ವೈರನ್ಮೆಂಟ್ ಇಂದ ಇರುವಂತಹ ವಾಟರ್ ಕಂಟೆಂಟ್ ಕೂಡ ಈ ಟೈಲ್ಗೆ ಏನು ಡ್ಯಾಮೇಜ್ ಮಾಡೋದಿಲ್ಲ. ಸೊ ಆದ್ದರಿಂದ ಇದು ಬೈಲೇಯರ್ಡ್ ಆಗಿ ಅರೇಂಜ್ ಆಗಿರುತ್ತೆ. ಮತ್ತೆ ಹೆಡ್ ಔಟ್ವರ್ಡ್ಸ್, ಈ ಹೆಡ್ ಔಟ್ವರ್ಡ್ಸ್ ಇರುತ್ತೆ ಅಂಡ್ ದ ಇನ್ನರ್ ಟೈಲ್ ಈಸ್ ಇನ್ವರ್ಡ್ಸ್, ಈ ಟೈಲ್ ಒಳಗಡೆ ಇರುತ್ತದೆ. ದಿಸ್ ಎನ್ಶೂರ್ಸ್ ನಾನ್ ಪೋಲಾರ್ ಟೈಲ್ ಆಫ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಇದರದ್ದು ಒಂದು CH3 ಅಂದ್ಬಿಟ್ಟು ಒಂದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಬರುತ್ತೆ. ದಟ್ ಈಸ್ ಪ್ರೊಟೆಕ್ಟೆಡ್ ಫ್ರಮ್ ದ aqueous environment. Aqueous is nothing but H2O, ಅದು ವಾಟರ್ ಕಂಟೆಂಟ್ which is in a solution form. Cytoplasm ಅಲ್ಲೂ ಕೂಡ ಒಂದು ಫ್ಲೂಯಿಡ್ ಇರ್ತದೆ, that is a solution form, that is also called as aqueous. ಸೊ ಇಷ್ಟೆಲ್ಲ ಆಯಿತು. ಸೊ ನಮಗೆ ಗೊತ್ತಾಯಿತು ನಾನ್ ಪೋಲಾರ್ ಟೈಲ್ ಆಫ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ is protected from the aqueous environment. So it is arranged in the bilayer in which the head is turning towards the outer side and the tail is turning towards the inner side, in which the aqueous solution, this ensures the aqueous solution does not damage the hydrophobic tail ಅಂತ ಗೊತ್ತಾಯ್ತು. ಎಷ್ಟು ಆದ್ಮೇಲೆ ಲೇಟರ್ ರಿವೀಲ್ಡ್ that also presence of carbohydrate. ಇದಾದ್ಮೇಲೆ ಸೊ ಒಂದು ರಿಸರ್ಚ್ಗಳಾಗಿ ಕಾರ್ಬೋಹೈಡ್ರೇಟ್ಸ್ ಕೂಡ ವಿತಿನ್ ದ ಮೆಂಬ್ರೇನ್ ಅಲ್ಲಿ ಇದೆ ಅಂತ ತಿಳಿಸ್ಕೊಡ್ತಾರೆ. ದ ರೇಷಿಯೋ ಆಫ್ ಲಿಪಿಡ್ಸ್ ಅಂಡ್ ಪ್ರೋಟೀನ್ಸ್, ಈ ಲಿಪಿಡ್ಸ್ ಮತ್ತೆ ಪ್ರೋಟೀನ್ಸ್ ಎಷ್ಟು ರೇಷಿಯೋಲಿ ಇರ್ತದೆ ಅನ್ನೋದು ಒಂದು ಸೆಲ್ಲಿಂದ ಮತ್ತೊಂದು ಸೆಲ್ಗೆ ವೇರಿ ಆಗ್ತದೆ. ಫಾರ್ ಎಕ್ಸಾಂಪಲ್ ಒಂದು ಸೆಲ್ ಅಲ್ಲಿ ಒಂದಿಷ್ಟು ಪರ್ಸೆಂಟ್ ಆಫ್ ರೇಷಿಯೋ ಇದ್ದರೆ ಇನ್ನೊಂದು ಪರ್ಸೆಂಟ್ ಅಲ್ಲಿ ಅದು ಉಲ್ಟನಾರುವಾಗಿ, ಒಂದಷ್ಟು ಸೆಲ್ಗಳಲ್ಲಿ ಬೇರೆ ಇರ್ತವೆ, ಇನ್ನೊಂದಷ್ಟು ಸೆಲ್ಗಳಲ್ಲಿ ಸೆಲ್ ಟು ಸೆಲ್ ಇಟ್ ಡಿಫರ್ಸ್. ಸೊ ದ ರೇಷಿಯೋ ಆಫ್ ಪ್ರೋಟೀನ್ಸ್ ಅಂಡ್ ಲಿಪಿಡ್ಸ್ varies in different cells. In humans membrane with erythrocyte ಅಲ್ಲಿ 52% of protein ಇರ್ತದೆ and 40% of lipid ಇರ್ತದೆ. That is much 52% of protein and 40% of lipid. ಈ ರೀತಿಯ ಒಂದು ರೇಷಿಯೋ ನಮ್ಮ ಹ್ಯೂಮನ್ ಅಲ್ಲಿ, ಅದರಲ್ಲೂ ಎರಿಥ್ರೋಸೈಟ್ ಅನ್ನುವಂತಹ ಒಂದು ಮೆಂಬ್ರೇನ್ ಅಲ್ಲಿ ಕಾಣಿಸುತ್ತದೆ. Depends upon the ease of attraction, proteins are classified into two types, that is the integral and the peripheral. Depend upon the ease of extraction. ಈ ಪ್ರೋಟೀನ್ಗಳು ಈಗ ನೋಡಿ, ಇದೊಂದು ಸರ್ಫೇಸ್ ಮೇಲಿದೆ, ಇದು ಒಳಗಿದೆ. ಇದನ್ನ ನಾವು ಹೊರಗೆ ತೆಗೆಯೋದು ಕಷ್ಟವಾಗುತ್ತಾ, ಇದನ್ನು ಹೊರಗೆ ತೆಗೆಯೋದು ಕಷ್ಟವಾಗುತ್ತಾ, ಇದನ್ನು ಹೊರಗೆ ತೆಗೆಯೋದು ಕಷ್ಟವಾಗುತ್ತಾ ಅಂದ್ರೆ ನೀವು ಸಿಂಪಲ್ ಆಗಿ ಹೇಳ್ತಾರೆ ಇದನ್ನ ತೆಗೆಯೋದು ಈಸಿ ಸರ್, ಇದನ್ನ ತೆಗೆಯೋದು ಕಷ್ಟ. ಸೊ ಡಿಪೆಂಡಿಂಗ್ ಅಪಾನ್ ದ ಈಸ್ ಆಫ್ ಎಕ್ಸ್ಟ್ರಾಕ್ಷನ್, ಆ ಒಂದು ಬೇಸ್ ಮೇಲೆ ಎರಡು ರೀತಿಯಾದ ಪ್ರೋಟೀನ್ಗಳನ್ನ ಅವರು ಏನ್ ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ. ದಟ್ ಇಸ್ ಒನ್ ಇಸ್ ಅ ಇಂಟಿಗ್ರಲ್, ಅನದರ್ ಒನ್ ಇಸ್ ಅ ಪೆರಿಫೆರಲ್.
ಸೊ ಇಂಟಿಗ್ರಲ್ ಯಾವುದು, ಪೆರಿಫೆರಲ್ ಯಾವುದು ಅಂತ ತಿಳ್ಕೊಳ್ಳೋಣ. ಪೆರಿಫೆರಲ್ ಅಂದ್ರೆ ಇಟ್ ಮೇಕ್ಸ್ ಓನ್ಲಿ ಇನ್ ದ ಸರ್ಫೇಸ್. ನೋಡಿ ಸರ್ಫೇಸ್ ಗಳಲ್ಲಿ ಬರ್ತಾ ಇದೆಯಲ್ಲ ಮೇಲೆ ಮೇಲೆ, ಇದು ಪೆರಿಫೆರಲ್. ಇಂಟಿಗ್ರಲ್ ಅಂದ್ರೆ ಪಾರ್ಶಿಯಲಿ ಆರ್ ಟೋಟಲಿ ಬರೀಡ್. ಬರೀಡ್ ಅಂದ್ರೆ ಮುಳುಗಿ ಹೋಗಿರೋದು. ಪಾರ್ಶಿಯಲಿ ಅಂದ್ರೆ ನೋಡಿ, ಪಾರ್ಶಿಯಲಿ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಪಾರ್ಶಿಯಲಿ, ಸ್ವಲ್ಪ ಒಳಗಡೆ ಹೋಗಿದೆ, ಇದೊಂದೊಂದು ಸ್ವಲ್ಪ ಒಳಗಡೆ ಹೋಗಿದೆ, ಈ ತರದ್ದು ಒಳಗಡೆನೆ ಹೊರಟೋಗಿದೆ. ಸೊ ಪಾರ್ಶಿಯಲಿ ಆರ್ ಟೋಟಲಿ ಇಮ್ಮರ್ಸ್ಡ್ ನಾವು ಏನಂತ ಕರಿತೇವೆ ಅಂದರೆ ಇಂಟಿಗ್ರಲ್ ಪ್ರೋಟೀನ್ಸ್. ಅದರಲ್ಲೂ ನೀವು ಕರೆಕ್ಟ್ ಆಗಿ ಇನ್ನು ಬ್ರೀಫ್ ಆಗಿ ತಿಳ್ಕೊಳ್ಳೋದಾದ್ರೆ, ಈ ಸರ್ಫೇಸ್ ಮೇಲೆ ಓಡಾಡುತ್ತಿರುವಂತಹ ಅಥವಾ ಸರ್ಫೇಸ್ ಮೇಲೆ ಲೈ ಆಗಿರುವಂತಹ ಪ್ರೋಟೀನ್ಸ್ ನ ಎಕ್ಸ್ಟೆನ್ಸಿಕ್ ಪ್ರೋಟೀನ್ ಅಂತ ಕರಿತೇವೆ. ಅದಾದ ಮೇಲೆ ಈ ಮೇಲ್ಗಡೆ ಆದ್ಮೇಲೆ ಈ ಒಳಗಡೆ ಇರ್ತದಲ್ಲ, ಇದನ್ನ ಇಂಟೆನ್ಸಿಕ್ ಪ್ರೋಟೀನ್ ಅಂದ್ರೆ ಟೋಟಲಿ ಬರೀಡ್ ಆಗೋಗಿರ್ತದಲ್ಲ, ಅದನ್ನ ಇಂಟೆನ್ಸಿಕ್ ಪ್ರೋಟೀನ್ ಅಂತ ಕರಿತೇವೆ. ಅದಾದ ಮೇಲೆ ಈ ಕಡೆ ಒಳಗೂ ಇಲ್ಲ, ಆ ಕಡೆ ಹೊರಗೂ ಇಲ್ಲ, ಮೇಲೇನು ಕಾಣಿಸ್ತಾ ಇದೆ, ಸರ್ಫೇಸ್ ಅಲ್ಲೂ ಇದೆ, ಒಳಗೆ ಬರೀಡ್ ಕೂಡ ಆಗಿದೆ ಸ್ವಲ್ಪ ಅಷ್ಟು ಅನ್ನೋದನ್ನ ಟ್ರಾನ್ಸ್ ಮೆಂಬ್ರೇನ್ ಪ್ರೋಟೀನ್ ಅಂತ ಕರೀತಾರೆ. ಸೊ ಇದಿಷ್ಟು ನೀಟಿಗೆ ಸಂಬಂಧಪಟ್ಟಂತ ವಿಚಾರ. ಸೊ ಇಷ್ಟು ನಾವು ಕರೆದ್ರೆ ದಿಸ್ ಸೆಲ್ ಮೆಂಬ್ರೇನ್ ಲೈನ್ಸ್. ಸೊ ಇದನ್ನ ಫ್ಲೂಯಿಡ್ ಮೊಸಾಯಿಕ್ ಮಾಡಲ್ 5 ಮಾರ್ಕ್ಸ್ ಇಂಪಾರ್ಟೆಂಟ್. ಸೊ ಎಷ್ಟು ಅರ್ಥ ಆದ್ರೆ ಮುಂದೆ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಸೆಲ್ ಮೆಂಬ್ರೇನ್ ಆದ್ಮೇಲೆ ಮುಂದೆ ಹೋಗಿ ಮುಂಚೆ ಸ್ವಲ್ಪ ಬ್ರೇಕ್.